ನೋಡಿ, ನಮ್ಮ ಕಾಂಗ್ರೆಸ್ ಸಿದ್ಧಾಂತ ಏನಂತ ಹೇಳಿದ್ರೆ ನುಡಿದಂತೆ ನಡಿ. ಈಗ ನಮ್ಮ ಎಲೆಕ್ಷನಲ್ಲಿ ನಮ್ಮ ರಾಜ್ಯದ ಎಲೆಕ್ಷನ್ ಏನಿತ್ತೋ ಅದರಲ್ಲಿ ನಾವು 5 ಗ್ಯಾರಂಟಿ ಕೊಡ್ತೀವಿ ಅಂತ ನಾವು ಏನು ಹೇಳಿದ್ವೋ ಅದೆಲ್ಲ ನಾವು ಕೊಟ್ಟಿದ್ದೀವಿ. ನಮಗೆ ಈ ಸಲ ಗೆಲುವು ಅಂತ ಹೇಳಿದ್ರೆ ನಮ್ಮ ನುಡಿದಂತೆ ನಡಿ ಏನಿದೆಯೋ, ನಾವೇನು ಆಶ್ವಾಸನೆ ಕೊಟ್ಟಿದ್ವೋ ಜನರಿಗೆ, ಆ ಆಶ್ವಾಸನೆ ಎಲ್ಲ ಕೊಟ್ಟು 5 ಗ್ಯಾರಂಟಿಗಳು ಎಲ್ಲ ನಾವು ಪೂರ್ತಿ ನಾವು ಅವ್ರಿಗೆ ಮನೆಗೆ ತಲುಪಿಸಿದೀವಲ್ವಾ, ಅದೇ ಜನ ನಮಗೆ ಓಟ್ ಹಾಕೋರು. ಈ ಸಲ ತಮ್ಮೆಲ್ಲರಿಗೂ ಗೊತ್ತಿದೆ, ಹೋದ ಸಲ BJP ಅವ್ರದ್ದು ಗೌರ್ಮೆಂಟ್ ಇತ್ತು. ಆ ಗೌರ್ಮೆಂಟಲ್ಲಿ ಹಲವಾರು ಕಷ್ಟಗಳು, ಕೋವಿಡ್, ಕರೋನಾ, ಇದು ಅದು ಎಲ್ಲ ಬಂತು. ಅವ್ರು ಏನೂ ಮಾಡಲಿಲ್ಲ. ಅವ್ರು ಬೇಕಾಗಿದ್ದರೆ ಹಲವಾರು ಮಾಡ್ಬೋದಾಗಿತ್ತು, ಅವ್ರ ಕೈಯಿಂದ ಏನು ಮಾಡೋಕ್ಕಾಗಲಿಲ್ಲ. ಡಬಲ್ ಇಂಜಿನ್ ಸರ್ಕಾರ ಇತ್ತು, ಆದ್ರೂ ಏನು ನಮ್ಮ ರಾಜ್ಯಗೋಸ್ಕರ ಅಂತ ಸ್ವಲ್ಪ ಕೊಡುಗೆಯನ್ನು ಏನು ತೊಗೊಂಡು ಬಂದು ಕೊಡಲಿಲ್ಲ. ಅವರು ಬರೇ ಫ್ಲೈಟಲ್ಲಿ ಓಡಾಡೋದು, ನೋಡೋದು, ಏನು ಎತ್ತ ಅಂತ ಅಷ್ಟರಲ್ಲೇ ಅವರು ಪೂರ್ತಿ 5 ವರ್ಷ ಅವ್ರು ಕಲ್ತ್ಬಿಟ್ರು. ಜನರಿಗೇನು ಒಂದು ಸೌಲಭ್ಯ ಮಾಡಿಕೊಡ್ಲಿಲ್ಲ, ಏನು ಮಾಡಿಕೊಡ್ಲಿಲ್ಲ. ಈಗ ನೋಡಿ, ನಮ್ಮ ಗೌರ್ಮೆಂಟ್ ಬಂದು 1 ವರ್ಷ ಆಗಿದೆ. 1 ವರ್ಷದಲ್ಲಿ 5 ಸ್ಕೀಮು, ನಿಮ್ಮ ವಿದ್ಯುತ್ ಇರ್ಬೋದು, ಮಹಿಳೆಯರಿಗಿರ್ಬೋದು, ಯುವಕರಿಗಿರ್ಬೋದು, ಎಲ್ಲ ಇರ್ಬೋದು. ಇಂಥ ಗೌರ್ಮೆಂಟು ಬಿಟ್ಟು ಜನ ಯಾರಾದರೂ ಬೇರೆಯವ್ರಿಗೆ ಓಟ್ ಹಾಕ್ತಾರಾ? ಖಂಡಿತವಾಗ್ಲೂ ಹಾಕಲ್ಲ. ನಿಮ್ಮ ಸೆಂಟ್ರಲ್ಲಿಂದ ನೋಡಿ, ಯುವಕರಿಗೆ ನಾವು ಜಾಬ್ಸ್ ಕೊಡ್ತೀವಿ ಅಂತ ಹೇಳಿದ್ರು, 15 ಲಕ್ಷ ತೊಗೊಂಡ್ಬಿಡ್ತೀವಿ ಅಂತ ಹೇಳಿದ್ರು. ಅದು ಏನೂ ಇಲ್ಲ, ಬರೇ ಸುಳ್ಳು ಮಾತು ಅಂತ ಹೇಳಿದ್ರೆ ಬರೇ ಮಾತಾಡೋಕ್ಕೆ ನಾವು ದುಡ್ಡು ಕೊಡಬೇಕಾ ಅಂತ ಅವರು ಮಾತಾಡ್ಬಿಟ್ಟು ಬರೇ ಹೇಳ್ತಾರೆ. ಅವರು ಸೌಮ್ಯ ರೆಡ್ಡಿಗೆ ಏನು ಕೊಟ್ಟಾಗ್ತದೆ ಸರ್? 5 ವರ್ಷ ನಮ್ಮ ಶಾಸಕರಾಗಿ ಅವರು ಕೆಲಸ ಮಾಡಿದ್ದಾರೆ. ತಮಗೆ ಆಲ್ರೆಡಿ ಗೊತ್ತಿದೆ, ಹೋದ ಸಲ ಅವ್ರ ಜೊತೆ ಅನ್ಯಾಯ ಆಗಿದೆ, ಮೋಸದಿಂದ ಗೆಲ್ಲಿರೋದು. ಆಲ್ರೆಡಿ ಗೆದ್ದು ತೀರ್ಪು ಹೊರಗಡೆ ಬಂದಾದಮೇಲೆ ಈಗ ಒಳಗಡೆ ಹೋಗಿ ಇದೇ ತೇಜಸ್ವಿ ಸೂರ್ಯ ಒಳಗಡೆ ಹೋಗಿ ಅಲ್ಲಿ ಎಲೆಕ್ಷನ್ ಕಮಿಷನ್ ಅವ್ರಿಗೆ ಮಾತಾಡಿಬಿಟ್ಟು ಅವ್ರಿಗೆ ಬೆದರಿಸಿ ಅವ್ರಿಗೆ ಏನೋ ಒಂದು ಕೊಟ್ಟು ಎಲ್ಲ ಮಾತಾಡಿಬಿಟ್ಟು ಅವ್ರಿಗೆ ಗೆದ್ದಿರೋ ತೀರ್ಪನ್ನ ಉಲ್ಟಾ ಮಾಡಿಸ್ಬಿಟ್ಟು ಸೋತಿರೋ ಥರ ಮಾಡೋ ಒಂದು ಮಹಿಳೆಗೆ ಒಂದು ಈ ಥರ ದೌರ್ಜನ್ಯ ಕೊಟ್ಟಿದ್ದಾರಲ್ವಾ, ಅದು ತಪ್ಪು. ಅದಕ್ಕೋಸ್ಕರ ನಾನು ಅನ್ಸ್ಕೋತೀನಿ, ದೇವರೇ ಈ ಸಲ ನಮ್ಮ ಸೌಮ್ಯ ರೆಡ್ಡಿ ಅವ್ರಿಗೆ ನಿಮ್ಗೇನು ಅನ್ಯಾಯ ಆಗಿದೆಯಾ, ನೀನು ಒಂದು ಖಾಲಿ ಥರ ನಿಂತ್ಕೊಂಡು ನೀನು ಗೆಲ್ಬೇಕಮ್ಮ, ಅವ್ರು ವಿನಾಶ ಮಾಡಬೇಕು ಅಂತ ಅವ್ರಿಗೆ ಕ್ಯಾಂಡಿಡೇಟ್ ಹಾಕಿರೋದಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ನೋಡಿ, 5 ವರ್ಷ ಇವ್ರು ಯಾರು ಜನ ಇವ್ರಿಗೆ MP ಅಂತ ಇವ್ರಿಗೆ ಆಯ್ಕೆ ಮಾಡಿ ಕಳಿಸಿದ್ರು. ನಿಮ್ಗೆ ಗೊತ್ತಿದೆ, ಎಲ್ಲೋ ಒಂದು ಹೋಗೋದು, ಒಂದು ತಪ್ಪು ಸ್ಟೇಟ್ಮೆಂಟ್ ಕೊಟ್ಬಿಡೋದು, ಎಲ್ಲೋ ಒಂದು ಹೋಗೋದು ಕೋವಿಡ್ ಬೆಡ್ ಸ್ಕ್ಯಾಮ್ ಅಂತ ಸುಮ್ಮನೆ ಒಂದು ಬಟ್ಟೆ ಹರ್ಕೊಳ್ಳೋದು ಅವ್ರದ್ದು, ಎಲ್ಲೋ ಒಂದು ಹೋಗೋದು ಯಾರೋ ರೋಡಲ್ಲಿ ಜಗಳ ಮಾಡಿದ್ರೆ ಇವ್ರು ಹೋಗ್ಬಿಟ್ಟು ಹಿಂದೂ ಮುಸ್ಲಿಂ ಗಲಾಟೆ ಅಂತ ಹೇಳ್ಬಿಡೋದು, ಹನುಮಾನ್ ಚಾಲೀಸ ಮಾಡಿ, ಅದು ಮಾಡಿ, ಇದು ಮಾಡಿ ಅಂತ ಸುಮ್ಮನೆ ಅವ್ರ ಇದಕ್ಕೋಸ್ಕರ. ಅದಲ್ಲದೆ ನೋಡಿ, ಯಾವುದಾದ್ರೂ ಸಾಂಸದ ನಾವು ಎಷ್ಟು ಜನ ಇವತ್ತು ತಲೆ ಹೊಡ್ಕೋತಾ ಇದ್ದಾರೆ ಅಂತ ಹೇಳಿದ್ರೆ, ಎಂಥ ಮೂರ್ಖನಿಗೆ ನಾವು ಸಾಂಸದ ಮಾಡಿ ಕಳಿಸಿದೀವಪ್ಪ. ಫ್ಲೈಟಲ್ಲಿ ಹೋಗ್ಬಿಟ್ಟು ಒಂದು ಫ್ಲೈಟ್ ಅಟೆಂಡೆಂಟ್ ಹೇಳ್ತಾರೆ, ಸರ್ ನೀವು ಸೀಟ್ ಹತ್ರ ಕೂತ್ಕೊಂಡಿದ್ದೀರಾ, ಎಮರ್ಜೆನ್ಸಿ ಸೀಟ್ ಇದ್ರೆ ಓಪನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಹುಡುಗಾಟಕ್ಕೋಸ್ಕರ ಓಪನ್ ಮಾಡು, ಹಿಂಗೆ ಏನಮ್ಮ ಓಪನ್ ಮಾಡೋದು ಅಂತ ಆ ಥರ ಎಲ್ಲ ಮಾಡ್ತಾನಲ್ವಾ. ಅಂಥ ಜನರಿಗೆ ನಾವು ಏನಾದರೂ ಈ ದೇಶದ ಭವಿಷ್ಯದ ನಾವು ಅವ್ರಿಗೆ ಕಳಿಸಿದ್ರೆ ದೇಶ ಕಟ್ಟೋದಲ್ಲ, ಹೊಡೆದಾಕಿ ನಮಗೆ ಎಲ್ಲರಿಗೂ ಸಾಯಿಸ್ಬಿಡ್ತಾರಂತ ನಾನು ಹೇಳ್ತೀನಿ. ಇದೇ ಥರ ನಮ್ಮ ಸೌಮ್ಯ ರೆಡ್ಡಿ ಅವರು 5 ವರ್ಷ ಕೆಲಸ, ಕೋವಿಡಲ್ಲಿ ಇರಲಿ, ಬೇರೆ ಇರಲಿ, ಆಕ್ಸಿಜನ್ನು ಮನೆ ಹೋಗಿ ಎಲ್ಲ ಕೆಲಸ ಮಾಡೋರೆ. ಅಂಥವ್ರಿಗೆ ಈ ಸಲ ಜನಕ್ಕೆ ಹಾಕಲ್ವಾ? ಇದೆಲ್ಲ ಈ ಚೈಲ್ಡ್ MP ಓಡಿಸಿ ನಮ್ಮ ರಾಜ್ಯದಿಂದ ನಮ್ಮ ಕೇಂದ್ರಕ್ಕೆ ಹೋಗ್ಬಿಟ್ಟು ನಮಗೋಸ್ಕರ ಮಾತಾಡೋಕ್ಕೆ ಅಂತ ನಾವು ಸೌಮ್ಯ ರೆಡ್ಡಿ ಅವ್ರಿಗೆ ಎಲ್ಲರೂ ಈ ಸಲ ಆಯ್ಕೆ ಮಾಡಿ ನಾವು ಕೇಂದ್ರಕ್ಕೆ ಕಳಿಸ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು.